ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧ್ಯ ಫ್ಯಾಷನ್ ಕ್ರಿಯೇಷನ್. ನಾನು ಇವತ್ತು ಬಿಗಿನರ್ಸ್ಗೆ ಬೇಸಿಕ್ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಸ್ಟಿಚ್ ಆಗಿರೋ ಬ್ಲೌಸಲ್ಲಿ ಹೇಗೆ ಮೆಜರ್ಮೆಂಟ್ ತಗೊಳ್ಳೋದು ಅಂತ ನೋಡೋಣ ಬನ್ನಿ. ಸೊ ಇದು ಸ್ಟಿಚ್ ಆಗಿರುವಂಥ ಬ್ಲೌಸು. ಸೊ ಇಲ್ಲಿ ಶೋಲ್ಡರ್ ಇಂದ ಫುಲ್ ಇಷ್ಟು ನಿಮ್ಮದು ಲೆಂತ್ ಇದೆ. ಸೊ ಇದು ಫುಲ್ ಲೆಂತ್. ಓಕೆ, ನೆಕ್ಸ್ಟ್ ಚೆಸ್ಟ್. ಸೊ ಚೆಸ್ಟು ಫುಲ್ ಎಳಿಬಾರ್ದು. ಸೊ ಚೆಸ್ಟ್ ಏನಿದೆ ನಮ್ಮದು 18. ಇಲ್ಲಿ ವೇಸ್ಟ್ ರೌಂಡ್ ರೌಂಡ್ನ ಫುಲ್ಲು ಎಳೆದ್ಬಿಟ್ಟು ತಗೋಬೇಕು. ಇದು ವೇಸ್ಟ್ ರೌಂಡ್ 14.5. ಹಾಗೆ ಇದನ್ನು ಫೋಲ್ಡ್ ಮಾಡಿ ನೀವು ಶೋಲ್ಡರ್ ತಗೋಬೇಕಾಗತ್ತೆ. ಶೋಲ್ಡರ್ ಏನಿದೆ ಒಂದು 2.5 ಇದೆ. ಸೊ ಇಲ್ಲಿಗೆ ನೆಕ್ ಲೆಂತ್ ಹೇಗಪ್ಪ ತಗೊಳ್ಳೋದು? ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟಿದೆ? ಸೊ ಈ ಲೈನಲ್ಲಿ ನಾನು ಒಂದು ಮಾರ್ಕ್ ಮಾಡ್ತೀನಿ ನೋಡಿ. ಸೊ ನಮ್ದು ನೆಕ್ ಲೈನ್ ಎಷ್ಟಿದೆ? ಹಲೋ, ನಮ್ದು ನೆಕ್ ಲೈನ್ ಬಂದ್ಬಿಟ್ಟು ಸೊ 8 ಇದೆ. ನಮ್ದು ನೆಕ್ ಲೈನ್ ಬಂದ್ಬಿಟ್ಟು 8 ಇದೆ. ಆ್ಯಂಡ್ ಆರ್ಮ್ ಹೋಲ್ ಬಂದ್ಬಿಟ್ಟು ಆರ್ಮ್ ಹೋಲ್ನ ಹೀಗೆ ಕ್ರಾಸಲ್ಲಿ ತಗೊಳ್ಳಿ. ಸೊ ನಮ್ಮದು ಆರ್ಮ್ ಹೋಲ್ ಬಂದ್ಬಿಟ್ಟು 8 ಇದೆ. ಸೊ ಇದೇನಿದು ಬ್ಯಾಕ್ ಪಾರ್ಟ್ ಮೆಜರ್ಮೆಂಟ್. ಆ್ಯಂಡ್ ಫ್ರಂಟ್ ಪಾರ್ಟ್ ನಿಮಗೆ ಫ್ರಂಟ್ ಪಾರ್ಟ್ ಲೆಂತ್ ನಿಮಗೆ ಯಾವಾಗಲೂ ಒಂದು ಥಿಂಗ್ ಈಸ್ ಇಂಪಾರ್ಟೆಂಟ್. ಬ್ಯಾಕ್ ಪಾರ್ಟ್ ಲೆಂತ್ಗಿಂತ ಫ್ರಂಟ್ ಪಾರ್ಟ್ 1 ಇಂಚು ಜಾಸ್ತಿ ಇರಬೇಕು ಯಾವಾಗಲೂ ಅಷ್ಟೇ. ನೋಡಿ ಇಲ್ಲಿ ಇವಾಗ ನಮ್ಮದು ಫ್ರಂಟ್ದು ನೆಕ್ದು ಬ್ಯಾಕ್ ಪಾರ್ಟ್ಗಿಂತ ಜಾಸ್ತಿ ಇದೆ. ಸೊ ಫ್ರಂಟ್ ಇಲ್ಲಿ 18.5 ಆ್ಯಂಡ್ ಚೆಸ್ಟ್ ಆಲ್ಸೋ ಇಲ್ಲಿ ನಿಮಗೆ 17 ಆ್ಯಂಡ್ ನೆಕ್ ಸೊ ನಿಮಗೆ ನೆಕ್ ಬಂದ್ಬಿಟ್ಟು ಹೀಗೆ 7 ಇಂಚಸ್. ಸೊ ಇಲ್ಲಿಂದ ತಗೊಂಡ್ರು ನಿಮಗೆ 7 ಇಂಚಸ್ಸೇ ಬರಬೇಕು. ಸೊ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ಇಲ್ಲಿ ಡಾಟ್, ಇಂಪಾರ್ಟೆಂಟ್ ಥಿಂಗ್ ಈಸ್ ಡಾಟ್. ಸೊ ಇವಾಗ ಇಲ್ಲಿ ನಿಮಗೆ ಹೇಗಪ್ಪ ಡಾಟ್ ತಗೊಳ್ಳೋದು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಇವಾಗ ನೀವು ಎಲ್ಲಿಂದ ಶೋಲ್ಡರಿಂದ ಇಲ್ಲಿಗೆ ನಿಮಗೆ ಲೆಂತ್, ಬ್ರೆಸ್ಟ್ ಲೆಂತ್ ಸೊ ಇದೇನಿದೆ 9, ಅಲ್ಲಿಂದ ಬಸ್ಟ್ ಡೆಪ್ತ್ ಅಂತ ಬರುತ್ತಲ್ವಾ, ಸೊ ಅದು ನಿಮಗೆ 12. ಎಲ್ಲರದು ಸೇಮ್ ಇರಲ್ಲ. ಸೊ ನಾವು ಮೆಷರ್ಮೆಂಟ್ ಪ್ರಕಾರ ತಗೋಬೇಕಾಗತ್ತೆ. ಸೊ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಬಸ್ಟ್ ಪಾಯಿಂಟಿಗೆ ಇಲ್ಲಿ. ಸೊ ಲೆಂತ್ 9 ಆ್ಯಂಡ್ ದಿಸ್ ಒನ್ ಇಸ್ ಡೆಪ್ತ್ 12. ನಿಮಗೆ ಫ್ರಂಟ್ ನೆಕ್ಕಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಬ್ರೆಸ್ಟ್ ಪಾಯಿಂಟ್. ಓಕೆ, ಆ್ಯಂಡ್ ಸ್ಲೀವ್ ಲೆಂತ್. ಸ್ಲೀವ್ ಲೆಂತ್ ಎಷ್ಟಿದೆ? 9. ಸ್ಲೀವ್ ಲೆಂತ್ ಇಸ್ 9 ಆ್ಯಂಡ್ ರೌಂಡ್ ಸೊ ರೌಂಡ್ 5/4. ಸೊ ಇವಾಗ ನಾವು ಈ ಮೆಜರ್ಮೆಂಟಲ್ಲಿ ಒಂದು ಬ್ಲೌಸು ಕಟ್ ಮಾಡೋದು ನಿಮಗೆ ತೋರಿಸ್ತೀನಿ.
ಸೊ ನಾನು 1 ಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಇದು ನನ್ನ ಕಸ್ಟಮರ್ ಬ್ಲೌಸು. ಸೊ ನಾನು ಇವಾಗ ಇದನ್ನು 1 ಮೀಟರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಯಾವುದೇ ಲೈನಿಂಗ್, ಯಾವುದೇ ಕ್ಲಾತ್ ನೀವು ಸ್ಟಿಚ್ ಮಾಡಬೇಕಾದ್ರೂ, ಯಾವುದೇ ಕ್ಲಾತ್ ಆದ್ರೂ ನೀಟಾಗಿ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ನಿಮಗೆ ಕಟ್ಟಿಂಗ್ ಬರುತ್ತೆ, ಮಾರ್ಕಿಂಗು ಕ್ಲೀನಾಗಿ ಇರುತ್ತೆ. ಸೊ ಇವಾಗ ನಾನು 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ನೀವೇನು ಮಾಡ್ತೀರಾ, ಮಾರ್ಜಿನ್ ಬಿಡಬೇಕು. ಯಾವುದೇ ಇದು ಆದ್ರೂ ಫಸ್ಟು ಮಾರ್ಜಿನ್ ಬಿಡಲೇಬೇಕು. ಸೊ ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ನಮ್ಮದು ಬ್ಯಾಕ್ 14, ನಿಮ್ಮದು ಬ್ಯಾಕ್ ಲೆಂತ್ ಎಷ್ಟಿದೆ, 13.5 ಇದೆ. ಸೊ 13.5ಗೆ ಮಾರ್ಕ್ ಮಾಡಿಕೊಂಡು ನಮ್ಮದು ಶೋಲ್ಡರು 6 ಇದೆ. ಸೊ ಇಲ್ಲಿಂದ ನೀವಿಲ್ಲಿ ಫಸ್ಟು ಲೈನ್ ಹಾಕ್ಕೊಬಿಡಿ. ಸೊ ಈ ಲೈನು ಇಲ್ಲಿಂದ 1/2 ಇಂಚ್ ಬಿಟ್ಟು ಮಾರ್ಜಿನ್ ಲೈನು ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಏನು 6 ಇಂಚಿಗೆ ಮಾರ್ಕ್ ಮಾಡಿರ್ತೀರ ಅಲ್ವಾ, ಇದು ನಿಮ್ಮದು ಶೋಲ್ಡರ್. ಇಲ್ಲಿಂದ ನಿಮಗೆ ಶೋಲ್ಡರ್ 6 ಇಂಚ್ ಇತ್ತು ಅಂದರೆ ನಿಮಗೆ ಆರ್ಮ್ ಹೋಲ್ ಆಲ್ಸೋ 6.5 ಇಂಚಸ್ ಬರಬೇಕು. ನಿಮ್ಮದು ಶೋಲ್ಡರ್ ಏನಿರುತ್ತೋ 5.5 ಇತ್ತು ಅಂದರೆ ನಿಮಗೆ ಆರ್ಮ್ ಹೋಲು 6 ಬರಬೇಕು. ಸೊ ಶೋಲ್ಡರ್ಗಿಂತ ಆರ್ಮ್ ಹೋಲು 1/2 ಇಂಚ್ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಇಲ್ಲಿ 6 ಇದೆ, ನಾನು 6.5 ತಗೊಳ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ 6 ಬರಬೇಕು. ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಇವಾಗ ಇಲ್ಲಿ ಚೆಸ್ಟ್. ಸೊ ಚೆಸ್ಟ್ ಎಷ್ಟಿದೆ ನಮ್ಮದು, 90 ಇದೆ. ಸೊ ಚೆಸ್ಟು ನಮ್ಮದು 19 ಇದೆ. ಇಲ್ಲಿ ನಮ್ಮದು ಚೆಸ್ಟ್ ಎಷ್ಟಿದೆ, 9.5. ನಾನು ಇಲ್ಲಿ 9.5 ಮಾರ್ಕ್ ಮಾಡ್ಕೊತೀನಿ. ಸೊ ನಮ್ಮದು ವೇಸ್ಟ್ ರೌಂಡ್ ನೋಡ್ಕೊಳ್ಳಿ. ಸಿ ವೇಸ್ಟ್ ರೌಂಡ್ ಈಸ್ 7. ಇಲ್ಲಿಂದ ನಿಮಗೆ 1 ಇಂಚು ಜಾಸ್ತಿ ಬಿಡಬೇಕಾಗತ್ತೆ. ಸೊ ನಮ್ಮದು ವೇಸ್ಟ್ ರೌಂಡ್ ಈಸ್ 7.5. ಸೊ ಇಲ್ಲಿಂದ ನಿಮಗೆ 1 ಇಂಚು ಜಾಸ್ತಿ ಬಿಡಬೇಕಾಗಿತ್ತು. ಏನಕ್ಕೆ ಅಂದರೆ ಇದು ಬ್ಯಾಕ್ ಡಾಟ್ಗೆ. ಸೊ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಇಲ್ಲಿಂದ ನಿಮಗೆ 2 ಇಂಚ್ ಏನಿರುತ್ತೋ ಇದು 2 ಇಂಚ್ ಏನಿರುತ್ತೋ ಇದು ಮಾರ್ಜಿನ್ ಲೈನ್. ಸೊ ಇಲ್ಲಿ ಇವಾಗ ನಾವು ಏನು, ಇದು ಟೋಟಲ್ 9 ಇದೆ. ಸೊ 7.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, ಟೋಟಲ್ ಏನಿದೆ 9 ಇದೆ. ಇಲ್ಲಿ ಮಿಡಲ್ ಏನಿದೆ 9 ಮಿಡಲ್ ಪಾಯಿಂಟ್ 4.5. ಸೊ ಈ 4.5 ಏನಿದೆ ಅಲ್ವಾ, ಇಲ್ಲಿ 1/2 ಇಂಚ್ ಈಸ್ ಡಾಟ್. ಇಲ್ಲೇನಿದೆ, ಇಲ್ಲಿ ಏನು 4.5 ನಿಮಗೆ ಇಲ್ಲಿಂದ ಇಲ್ಲಿಗೆ 4.5 ಬಂದಿರುತ್ತೋ, ಸೊ ಇಲ್ಲೂ ಅಷ್ಟೇ ನಿಮಗೆ 4.5 ಬರಬೇಕು. ಏನಕ್ಕೆ ಅಂದರೆ ಇಲ್ಲಿ ಬ್ಯಾಕ್ ಡಾಟು ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಸೊ ನಿಮಗೆ ಇಲ್ಲಿ ಮಿಡಲ್ ಪಾಯಿಂಟ್ ಏನು ಬರುತ್ತೋ ಅದೇ ನಮ್ಮ ಮಾರ್ಕಿಂಗ್ ಇಲ್ಲಿ ಬರಬೇಕು. ಓಕೆ, ಸೊ ಇಲ್ಲಿಗೆ ಬ್ಯಾಕ್ ಡಾಟ್. ಓಕೆ, ಇಲ್ಲಿ ನಿಮಗೆ ಬ್ಯಾಕ್ ಡಾಟ್ ರೆಡಿ ಆಯಿತು. ಇವಾಗ ನಮ್ಮದು ನೆಕ್ ಪಾರ್ಟ್. ಸೊ ನಮ್ಮದು ನೆಕ್ ಶೋಲ್ಡರ್ ಈಸ್ 3, neck width is 3 and this one is 9. So ನನಗೆ ಇಲ್ಲಿ 9 ಇಂಚ್. ಸೊ ಇವಾಗ ಇಲ್ಲಿ
3 ಇಂಚ್. ಹೀಗೆ ಒಂದು ಬಾಕ್ಸ್ ಮಾಡ್ಕೋಬೇಕು. ಇಲ್ಲಿಂದ ನಿಮಗೆ ಒಂದು ಶೇಪ್ ಬರೋಕ್ಕೋಸ್ಕರ ಇಲ್ಲಿ ಏನಿದೆಯೋ ಇಲ್ಲಿ ನೀವು 1 ಇಂಚ್ಗೆ ನೀವು ಒಂದು ಮಾರ್ಕ್ ಮಾಡಿಕೊಂಡು ಸ್ಲೈಟಾಗಿ ಕರು ಶೇಪ್, ನನಗೆ ಕರು ಬೇಕು, ಸೊ ನಾನು ಕರು ಶೇಪಲ್ಲಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಬಾಕ್ಸ್ ಮಾಡ್ಕೋಬೋದು, ಸ್ಕ್ವೇರ್ ಮಾಡ್ಕೋಬೋದು, ಸ್ವೀಟ್ ಹಾರ್ಟ್ ನೆಕ್ ಮಾಡ್ಕೋಬೋದು, ಯಾವುದಾದ್ರೂ ಮಾಡ್ಕೋಬೋದು. ಸೊ ನಮಗೆ ಇಲ್ಲಿ ಆ ಹೋಲಿಂದ ಇಲ್ಲಿ 1 ಇಂಚ್, ಇಲ್ಲಿಂದ ಇಲ್ಲಿಗೆ 1 ಇಂಚ್. ಸೊ ಇಲ್ಲಿ ನಿಮಗೆ ಆಮೋಲ್ ಎಷ್ಟಿದೆ? 8 ಇಂಚಸ್. ಸೊ ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ 1/2 ಇಂಚ್ ಏನಿದೆ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಶೋಲ್ಡರ್ ಸ್ಲೋಪ್ ಕೊಡಬೇಕು. ಏನಕ್ಕೆ ಅಂದರೆ ಇದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಕೊಡಬೇಕು ಅಂದರೆ ಇದು ನಿಮಗೆ ಬ್ಲೌಸು ಹಾಕಿದಾಗ ಇಳಿಯಲ್ಲ ಕೆಳಗಡೆ, ಅಂದರೆ ಜಾರಲ್ಲ. ಈ ಥರ ಮಾಡಿದಾಗ ನಿಮಗೆ ಜಾರಲ್ಲ. ಸೊ ನೀವು ಇದನ್ನು ಬಿಟ್ಬಿಟ್ಟು ಇಲ್ಲಿಂದ ಏನು ಮಾಡಬೇಕು, ಇಲ್ಲಿ 8 ಇಂಚಸ್ ರೆಡಿ ಮಾಡ್ಕೋಬೇಕು. ಸೊ ಇವಾಗ ಏನಾಗಿದೆ, ಇದು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಸೊ ಇವಾಗ ಇದು ಟ್ರೇಸಿಂಗ್ ವೀಲ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನೀವು ಇಲ್ಲಿ ಏನು ಮಾಡ್ಕೊಂಡಿರ್ತೀರಲ್ವ ಮಾರ್ಕು, ಇದನ್ನ ಸೇಮ್ ಆ್ಯಸ್ ಇಟ್ ಈಸ್ ಟ್ರೇಸಿಂಗ್ ಇಲ್ಲಿ ನಿಮಗೆ ಬ್ಯಾಕ್ ಸೈಡು ಬರುತ್ತೆ. ಸೊ ನಾನು ಇವಾಗ ತೋರಿಸ್ತೇನೆ ನೋಡಿ. ಬಿಗಿನರ್ಸ್ ಆಗಿರೋದ್ರಿಂದ ನಾನು ನಿಮಗೆ ಇದನ್ನ ಯೂಸ್ಫುಲ್ ಆಗಲಿ ಅಂತ ತೋರಿಸ್ತಾ ಇದ್ದೇನೆ. ಸೊ ಹೇಗಿರುತ್ತೋ ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಇದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಸಿ ನೆಕ್ ಆಲ್ಸೋ ಸೇಮ್ ಬರುತ್ತೆ. ಇಲ್ಲಾಂದರೆ ನಿಮಗೆ ನೆಕ್ಕಲ್ಲಿ ರೌಂಡಲ್ಲಿ ವೇರಿಯೇಷನ್ ಆಗುತ್ತೆ. ಇದಿದ್ದಾಗ ತುಂಬಾ ಈಸಿ ಆಗುತ್ತೆ. ಸಿ ಡಾಟ್ಸ್ ಆಲ್ಸೋ ಸೇಮ್ ಪ್ರಿಂಟ್ ಬರುತ್ತೆ ಬ್ಯಾಕಲ್ಲಿ. ಇದನ್ನು ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಎಲ್ಲರಿಗೂ ಇದು ತುಂಬಾ ಹೆಲ್ಪ್ಫುಲ್ಲು. ಸೊ ನಾನಿವಾಗ ಇದನ್ನು ಕಟ್ಟಿಂಗ್ ಮಾಡ್ತೀನಿ. ಮಾರ್ಜಿನ್ ಬಿಟ್ಬಿಟ್ಟು ಕಟ್ಟಿಂಗ್ ಮಾಡ್ತೀನಿ. ನಾನು ಆಲ್ರೆಡಿ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಲೈನ್ ಮೇಲೆ ಕಟ್ ಮಾಡ್ತೀನಿ. ಸೊ ಏನಿದೆ ಇದು ಲೈನ್ ಮೇಲೆ ಕಟ್ ಮಾಡಬೇಕು. ಹಾಗೆ ಇಲ್ಲಿ ಏನಿದೆ ಬಿಟ್ಟು ಇಲ್ಲಿ ನೀವು ಒಂದು ಈ ಥರ ನಾಚ್ ಕೊಟ್ಕೋಬೇಕು. ಸೊ ಆವಾಗ ನಿಮಗೆ ಕ್ಲೀನಾಗಿ ಎಲ್ಲ ಪಾಯಿಂಟ್ಸು ಜಾಯಿನ್ ಮಾಡಬೇಕಾದ್ರೆ ಕ್ಲೀನಾಗಿ ಆಗುತ್ತೆ. ಸೊ ನೋಡಿ, ಇದು ನಾನು ನಿಮಗೆ ಹೇಳಿದ್ನಲ್ವ, ಈ ಥರ ನಿಮಗೆ ಡಾಟ್ಸ್ ಅಂದರೆ ಕ್ಲೀನಾಗಿ ಕಾಣಿಸುತ್ತೆ. ನಿಮಗೆ ಇಲ್ಲಿ ಲೈಟಲ್ಲಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಬಟ್ ಟ್ರೇಸಿಂಗ್ ಆಗಿದೆ. ನಾನಿವಾಗ ಇದರಲ್ಲಿ ಟ್ರೇಸ್ ಮಾಡ್ತಾ ಇದ್ದೀನಿ ನೋಡಿ. ಸಿ ಇವಾಗ ನಿಮಗೆ ಈ ಥರ ಟ್ರೇಸು ರೆಡಿ ಇದೆ. ಇಲ್ಲಿ ಮತ್ತೊಂದು ಸತಿ ಇದು ಮಾಡಬೇಕು ಅಂತಲೇ ಇಲ್ವಾ. ಸೊ ನೀವು ಇವಾಗ ಇದನ್ನು ಹೇಗಿರುತ್ತೋ ಹಾಗೆ ಮಾಡ್ಕೋಬೋದು. ನೆಕ್ಸ್ಟ್ ಜಾಯಿನ್ ಮಾಡಬೇಕಾರೆಲ್ಲ ನಿಮಗೆ ಕ್ಲೀನಾಗಿ ಮಾರ್ಕಿಂಗ್ ಸಿಕ್ಬಿಡುತ್ತೆ. ಓಕೆ, ಇದು ಬ್ಯಾಕ್ ಪಾರ್ಟು ರೆಡಿ ಆಗಿದೆ. ಇವಾಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಬನ್ನಿ. ಸೊ ನಾನು ಫ್ರಂಟ್ ಪಾರ್ಟಿಗೆ ಏನಿರುತ್ತೋ ಇಲ್ಲಿ ಕ್ಲಾತು ಅದನ್ನು ತಗೊಂಡಿದ್ದೀನಿ. ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಆಗಿತ್ತಲ್ವ, ಸೊ ಇಲ್ಲಿ ನಾನು ಫ್ರಂಟ್ ಪಾರ್ಟ್ಗೆ ತಗೊಂಡಿದ್ದೀನಿ. ಏನಕ್ಕೆ ಅಂದರೆ ಹೀಗೆ ತಗೊಂಡಾಗ ನಿಮಗೆ ಕ್ಲಾತು ವೇಸ್ಟ್ ಆಗಲ್ಲ. ಸೊ ನಾನಿವಾಗ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಜಿನ್ ಬಿಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇಲ್ಲಿ ನಿಮಗೆ ಶೋಲ್ಡರ್ ಏನಿರುತ್ತೆ 6 ಇಂಚ್ and neck width is 3 inch. ಹಾಗೆ ಇಲ್ಲಿಂದ ಇಲ್ಲಿಗೆ ನಿಮಗೆ 6.5 inch. 6.5 inch. ಇಲ್ಲಿಂದ ಇಲ್ಲಿಗೆ ನಿಮಗೆ 6 inch. ಸೊ ಇಲ್ಲಿ ಏನು ಮಾಡಬೇಕು, ನೀವು ಇಲ್ಲಿಗೆ ಒಂದು ಲೈನ್ ಹಾಕೊಳ್ಳಿ. ಸೊ ಇವಾಗ ಇಲ್ಲಿ ಒಂದು ಫ್ರಂಟ್ ಬಂದ್ಬಿಟ್ಟು 9 ಇಂಚ್, ಸೊ ಇಲ್ಲಿಗೆ ನಾನು ಒಂದು ಜಾಯಿನ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಇಲ್ಲಿ ಏನಿದೆ, ನೀವು ಆ ಮೋಲಲ್ಲಿ ವೇರಿಯೇಷನ್ ಇಲ್ಲಿ ಆಗತ್ತೆ. ಏನಕ್ಕೆ ಅಂದರೆ, ನೀವು ಇಲ್ಲಿ ಆ ಮೋಲ್ ತೊಗೊಂಡಿರ್ತೀರಲ್ವ, ಆ ಮೋಲ್ ಬ್ಯಾಕಲ್ಲಿ ಸೊ ಇಲ್ಲಿ ಆಚೆಯಿಂದ ಬರುತ್ತೆ. ಬಟ್ ಫ್ರಂಟಲ್ಲಿ ಏನಿರುತ್ತೋ ನಿಮಗೆ ಇಲ್ಲಿಂದ ಏನಿರುತ್ತೆ, ಲೈಟಾಗಿ ಇಲ್ಲಿ ಒಳಗಡೆಯಿಂದ ತಗೋಬೇಕಾಗತ್ತೆ. ಸೊ ಇದು ನಿಮಗೆ ಈ ಥರ ಮಾಡಿದಾಗ ನಿಮಗೆ ಬ್ಲೌಸು ರಿಂಕಲ್ಸ್ ಬರಲ್ಲ, ಸ್ಲೀವ್ ಹತ್ರ ರಿಂಕಲ್ಸ್ ಬರಲ್ಲ. ಸೊ ಇವಾಗ ನಾನು ಫ್ರಂಟ್ ನೆಕ್ ಈಸ್ 7.5, ಸೊ 3 ಇಂಚ್. ಇಲ್ಲಿ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಕ್ಸ್ ಮಾಡಿಕೊಂಡು ಇಲ್ಲಿ ಏನಿದೆ ಅಲ್ವಾ, ಇಲ್ಲಿ 1 ಇಂಚ್ ತಗೊಂಡು ಲೈಟಾಗಿ ಕರ್ವ್ ಮಾಡ್ಕೊಳ್ಳೋಣ. ಲೈಟಾಗಿ ಕರ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಗೆ ನಾನು ಶೇಪ್ ಕೊಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇವಾಗ ಬಂದ್ಬಿಟ್ಟು ನಿಮಗೆ ಇಂಪಾರ್ಟೆಂಟ್ ಥಿಂಗ್, ದಿಸ್ ಒನ್ ಇಸ್ 3 ಇಂಚ್. ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟಿದೆ, 3 ಇಂಚಸ್ ಇದೆ. ಸೊ ಇದ್ರ ಮಿಡಲ್ ಪಾಯಿಂಟ್ ಈಸ್ 1.5 ಇಂಚ್. ಇವಾಗ ನನಗೆ ಇಲ್ಲಿ ಫಸ್ಟ್ ಲೆಂತ್ ಎಷ್ಟಿದೆ ಅಂದರೆ 9 ಇಂಚ್ ಇದೆ. ಇಲ್ಲಿಗೆ 9 ಇಂಚ್. ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮಗೆ ಬ್ರೆಸ್ಟ್ ಡೆಪ್ತ್, ಇಲ್ಲಿಂದ ಇಲ್ಲಿಗೆ ನನಗೆ ಬ್ರೆಸ್ಟ್ ಡೆಪ್ತ್ ಇದೆ ಎಷ್ಟಿದೆ, 12. ಸೊ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಇದನ್ನ ನೀವು ಒಂದು ಜಾಯಿನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದರೆ, ಇಲ್ಲಿ ಇವಾಗ ಇದೇನಿದೆ ಅಲ್ವಾ, ಇದೇನಿದೆ ಇದು ನಿಮಗೆ ಎಷ್ಟು ಬರಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಕೆಲವರಿಗೆ. ಬಟ್ ನಿಮ್ಮದು ಚೆಸ್ಟ್ ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 1 ಇಂಚ್ ತಗೊಳ್ತಾ ಇದ್ದೀನಿ. 1 ಇಂಚ್. ಇದು ಈ ಡಾಟು ತುಂಬಾ ಇಂಪಾರ್ಟೆಂಟ್ ಡಾಟ್. ಯಾಕಂದರೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಏನಾಗುತ್ತೆ, ಕ್ಲೀನಾಗಿ ಡಾಟ್ಸ್ ಬರಬೇಕು. ಸೊ ಇವಾಗ ನಾನು ಇಲ್ಲಿ ಕ್ರಾಸ್ ಲೈನಲ್ಲಿ, ಇಲ್ಲಿಂದ ನಿಮಗೆ ಕ್ರಾಸ್ ಲೈನಲ್ಲಿ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಏನಿದೆ, ಇದು ನಮಗೆ ಇಲ್ಲಿ ಒಂದು ಸ್ವಲ್ಪ 1/2 ಇಂಚಸ್, ಒಂದು 1/4 ಇಂಚಸ್ ಬಿಟ್ಕೊಳ್ಳೋಣ. ಇಲ್ಲಿಂದ ನಿಮಗೆ ಇಲ್ಲಿಗೆ ಎಷ್ಟು ಬರುತ್ತೆ, 3 ಇಂಚಸ್. ಈ 3 ಇಂಚಸ್ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಬಿಟ್ಬಿಟ್ಟು ಇಲ್ಲಿಂದ 3 ಇಂಚಸ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 7.5 ಇಂಚಸ್ ತಗೋಬೇಕು. ಸೊ ಇವಾಗ ನಮ್ದು ಎಷ್ಟಿದೆ, ಇಲ್ಲಿ 9 ಇಂಚಸ್. ಸೊ ಇಲ್ಲಿ 9 ಇಂಚಸ್ ತಗೊಂಡಾಗ ನಾವು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್. ಸೊ ನಾವು ಇದನ್ನ ಏನು ಮಾಡೋಣ, ಲೈಟಾಗಿ ಇಲ್ಲಿ ಕೊಟ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ 2 ಇಂಚ್ ಮಾರ್ಜಿನ್. ಇವಾಗ ನಮಗೆ ಇಲ್ಲಿ 6 ಇಂಚಸ್ ಇದೆ. ಸೊ ಇಲ್ಲಿ ನಾವೇನು ಮಾಡಬೇಕು,
6 ಇಂಚಸ್ ಇದೆ ಅಲ್ವಾ, ಇದ್ರ ಮಿಡಲ್ ಪಾಯಿಂಟ್ 3 ಇಂಚಸ್ಗೆ ಒಂದು ಡಾಟ್ ಮಾಡ್ಕೊಳ್ಳೋಣ. ನಾನು 4 ಇಂಚಸ್ ಡಾಟ್ ತಗೊಂಡಿದ್ದೀನಿ. ಇಲ್ಲಿ ಲೈಟಾಗಿ ಕ್ವಾರ್ಟರ್ ಇಂಚಸ್ ನೀವು ತಗೋಬೋದು. ಇದು ಚೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ 4.5 ಇದೆ, ನಾನು ಇಲ್ಲಿ 2 ಕ್ವಾರ್ಟರ್ ತಗೊಳ್ತಾ ಇದ್ದೀನಿ. ಸೊ ಎಲ್ಲನೂ ಕ್ವಾರ್ಟರ್ ಇಂಚಸ್ ಅಲ್ಲಿ ಬರಬೇಕು. ಇವಾಗ ಆರ್ಮ್ ಹೋಲ್ ಡಾಟ್ ಇಲ್ಲಿಂದ ನೀವು ಏನು ಮೆಷರ್ ಮಾಡ್ಕೊಳ್ತಿರೋ, ಇಲ್ಲಿ 9.5 ಇದೆ. ಇಲ್ಲಿ ಮಿಡಲ್ ಇದು ಈ ಡಾಟ್ ಏನಿದೆ ಅಲ್ವಾ, ಇದರದ್ದು ಮಿಡಲ್. ಸೊ ನಾನಿವಾಗ ಇದರದ್ದು ಏನಿದೆ ಮಿಡಲಲ್ಲಿ ಒಂದು ಕ್ವಾರ್ಟರ್ ಇಂಚಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಫ್ರಂಟ್ ಪಾರ್ಟ್ ರೆಡಿ ಆಗಿದೆ. ಸೊ ನಾನಿವಾಗ ಇದನ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಟ್ರೇಸ್ ಮಾಡೋಣ. ಸೊ ಇದೇನಿರುತ್ತೆ ಎಲ್ಲ ಡಾಟ್ಸ್ನು ನೀವು ಕ್ಲೀನಾಗಿ ಆ ಲೈನ್ ಮೇಲೇ ಟ್ರೇಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಇದು ನಿಮಗೆ ಡಾಟ್ಸ್ ಹಿಡಿಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವಾಗ ನಾನು ನೆಕ್ ಏನಿದೆ ಅದ್ರ ಮೇಲೆ ಟ್ರೇಸ್ ಮಾಡ್ತಾ ಇದ್ದೀನಿ. ಸೊ ಮಾರ್ಜಿನ್ ಇವಾಗ ಈ ಲೈನ್, ಸೊ ಈ ಲೈನ್ ಆರ್ಮ್ ಹೋಲು ಫ್ರಂಟ್ ಪಾರ್ಟಿಗೆ ಲೈಟಾಗಿ ಕ್ವಾರ್ಟರ್ ಇಂಚಷ್ಟು ಒಳಗಡೆ ತಗೋಬೇಕು. ಸೊ ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಲೈನ್ ಮೇಲೆ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಆಲ್ರೆಡಿ ಮಾರ್ಜಿನ್ ತಗೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಒಂದು ನಾಚ್ ಕೊಟ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಫ್ರಂಟ್ ಪಾರ್ಟ್ ಆಲ್ಸೋ ನಾಚ್. ಸೊ ಇದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಇವಾಗ ನಾನು ನಿಮಗೆ ವೇಸ್ಟ್ ಬ್ಯಾಂಡ್ ಹೇಗಪ್ಪ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನನಗೆ ಇಲ್ಲಿ ಸ್ವಲ್ಪ ಕ್ಲಾತ್ ಕಟ್ಟಿಂಗ್ ಆಗಿರೋದಿದೆ, ನಾನು ಅದನ್ನ ಇಟ್ಬಿಟ್ಟೆ ನಾನು ಇಲ್ಲಿ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ ಇದು ನಾನು ಒಂದು ಬಾಕ್ಸ್ ತರ ಲೈನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ನಾನು ನಿಮಗೆ ಸ್ವಲ್ಪ ಎಕ್ಸ್ಟ್ರಾನೇ ಇದು ಮಾಡಿಸ್ತಾ ಇದ್ದೀನಿ ನೋಡಿ. ಸೊ ನಿಮಗೆ ಇಲ್ಲಿ 4 ಇಂಚಸ್ ತಗೊಳ್ಳಿ. 4 ಇಂಚಸ್ ನಿಮಗೆ ಇಲ್ಲಿ 3 ಇಂಚಸ್ ಆ್ಯಂಡ್ ಇಲ್ಲಿ ಆಲ್ಸೋ 3 ಇಂಚಸ್. ಸೊ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನಾನು ನಿಮಗೆ ಈ ಥರ ಹೇಳ್ತಾ ಇರೋದು.
ಇಲ್ಲಿ ಲೈಟಾಗಿ ಒಂದು ಕರು ಶೇಪ್ ಕೊಟ್ಕೋಬೇಕು. ಲೆಂತ್ ಇದು ಎಷ್ಟಿದೆ ನಮ್ಮದು 7.5 ಇದೆ. ಸೊ ಇದು ನಮಗೆ ಕರೆಕ್ಟಾಗಿ ಆಗತ್ತೆ. ಸೊ ಇವಾಗ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವೇಸ್ಟ್ ಬ್ಯಾಂಡ್ ಈಸ್ ರೆಡಿ. ಇವಾಗ ನಿಮಗೆ ಸ್ಲೀವ್, ಇದು ಸ್ಲೀವ್. ನಿಮಗೆ ಸ್ಲೀವಲ್ಲಿ ಕ್ಲಾತು ಹೇಗೆ ಅಡ್ಜಸ್ಟ್ ಆಗುತ್ತೆ, ನಿಮಗೆ ಸ್ಲೀವಲ್ಲಿ ಕ್ಲಾತು ಹೇಗೆ ಅಡ್ಜಸ್ಟ್ ಆಗುತ್ತೆ, ಸ್ಲೀವ್ ಲೆಂತ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ನೀವು ಕ್ಲಾತ್ನ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ಇಲ್ಲಿ ಹೀಗೆ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಇಲ್ಲಿಂದ ನಮಗೆ ನಮ್ಮದು ಎಷ್ಟು 8.5 ಇಂಚಸ್ ಇದೆ. ಸೊ ನಾನು ಇಲ್ಲಿಗೆ 8.5 ಇಂಚಸ್ ತಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ. ಇದು ನಮಗೆ ಮಾರ್ಜಿನ್ ಲೈನ್. ಬಿಗಿನರ್ಸ್ ನೆನ್ಪಿಟ್ಕೊಳ್ಳಿ, ಮಾರ್ಜಿನ್ ಲೈನ್ ಈಸ್ ತುಂಬಾ ಇಂಪಾರ್ಟೆಂಟು. ಏನಕ್ಕೆಂದರೆ ಕೆಲವರು ಮರ್ತ್ಬಿಟ್ಟು ಲೈನ್ ಮೇಲೆ ಕಟ್ ಮಾಡಿಬಿಡ್ತಾರೆ. ಸೊ ಆವಾಗ ಅವರಿಗೆ ಈ ಲೈನ್ ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇವಾಗ ಇಲ್ಲಿಂದ ನಿಮಗೆ 3 ಇಂಚಸ್ಸು ಸ್ಲೀವ್ ಹೈಟ್, 3 ಇಂಚಸ್ಸು ಇಲ್ಲ 3.5 ಇಂಚಸ್ಸು ತಗೋಬೋದು. ನಾನು ಇಲ್ಲಿ 3 ಇಂಚಸ್ ತಗೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ನಿಮ್ಮದು ಆರ್ಮ್ ಎಷ್ಟಿದೆ, 7.5 ಇಂಚಸ್ ಇದೆ. ಸೊ ಸ್ಲೀವ್ ರೌಂಡ್ ಈಸ್ 5 ಇಂಚಸ್. ಇಲ್ಲಿ 1.5 ಇಂಚಸ್ಸು ಮಾರ್ಜಿನ್. ಸೊ ನನಗೆ ಇವಾಗ ಇಲ್ಲಿ ಲೈನ್, ಇಲ್ಲಿ ನಾನು ಸ್ವಲ್ಪ ಕ್ಲಾತು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾಗತ್ತೆ. ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇವಾಗ ಇಲ್ಲಿ ಏನಿದೆ, ಸೊ ಸ್ಲೀವ್ ಲೈಟಾಗಿ ನೀವು ಈ ಥರ ಕರು ಶೇಪ್ ನೀವು ಕೊಡಬೇಕಾಗತ್ತೆ. ಇವಾಗ ನಾನು ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಒಂದು ಸ್ಲೀವ್ ಪಾರ್ಟ್ ಈಸ್ ಆಲ್ಸೋ ರೆಡಿ. ಹಾಗೆ ಇಲ್ಲಿ ಏನಿದೆ, ನಾನು ಇದನ್ನ ಇಲ್ಲಿ ಜಾಯಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇದನ್ನ ನಾನು ಈ ಪೀಸ್ ಏನಿದೆ ಕಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಇದೇನಿದೆ ಇದೆಲ್ಲನೂ ನಾನು ಮೇನ್ ಪಾರ್ಟ್ ಮೇಲೆ ಇಟ್ಬಿಟ್ಟು ಕಟ್ ಮಾಡಿದ್ದು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನಮಗೆ ಬಾರ್ಡರ್, ಇದು ನಿಮಗೆ ಬ್ಯಾಕ್ ಪಾರ್ಟಲ್ಲೂ ಬಾರ್ಡರ್ ಬೇಕು ಅಂದರೆ ನೀವು ಇದನ್ನ ಬ್ಯಾಕ್ ಪಾರ್ಟಲ್ಲಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಈ ಬಾರ್ಡರ್ನ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಸ್ಲೀವ್ಸಿಗೂ ಅಟ್ಯಾಚ್ ಮಾಡಿಬಿಟ್ಟು ಬಾರ್ಡರ್ ಸ್ಲೀವ್ಸ್ ಮಾಡಬಹುದು. ಸೊ ನಾನಿಲ್ಲಿ ಇವಾಗ ನಿಮಗೆ ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ನಾನು ನಿಮಗೆ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಏನಿರುತ್ತೋ ಇದನ್ನ ಇಟ್ಟು ಆಲ್ರೆಡಿ ನಾವು ಮಾರ್ಜಿನ್ ತಗೊಂಡಿರೋದ್ರಿಂದ ಹೇಗಿರುತ್ತೋ ಲೈನಿಂಗ್ ಪೀಸ್ ಹಾಗೆಯೇ ಕಟ್ ಮಾಡ್ಕೊಳ್ಳಿ. ಇದು ನಮ್ಮದು ಬ್ಯಾಕ್ ಪಾರ್ಟ್. ಇವಾಗ ಫ್ರಂಟ್ ಪಾರ್ಟಿಗೆ ಇಲ್ಲಿ ಏನು ಓಪನ್ ಇರುತ್ತಲ್ವಾ, ನೀವು ಇದನ್ನೇ ಯೂಸ್ ಮಾಡ್ಕೋಬೇಕು. ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಆಗಿರುತ್ತಲ್ವಾ, ಸೊ ಅದ್ರ ಸೈಡಲ್ಲೇ ನೀವು ಫ್ರಂಟ್ ಪಾರ್ಟ್ನ
ಕಟ್ ಮಾಡಿದ್ರೆ ನಿಮಗೆ ಕ್ಲಾತ್ ತುಂಬಾನೇ ಈಸಿ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಇಲ್ಲಿ ಕಟ್ ಮಾಡಿಬಿಡ್ತಾರೆ. ಸೊ ನೋ, ಇಲ್ಲಿ ಕಟ್ ಮಾಡಿದ್ರೆ ನಿಮಗೆ ಕ್ಲಾತ್ ತುಂಬಾನೇ ಉಳಿಯುತ್ತೆ. ಸೊ ನಾನು ಇವಾಗ ಇಲ್ಲಿ ಏನಿದೆಯೋ ಸೇಮ್ ನೋಡಿ, ಇವಾಗ ನಿಮಗೆ ಕ್ಲಾತು ಇಲ್ಲಿ ಏನು ವೇಸ್ಟ್ ಆಗೋ ಕ್ಲಾತು ಇಲ್ಲಿ ನಿಮಗೆ ಫ್ರಂಟ್ ಪಾರ್ಟ್ಗೆ ಬರುತ್ತೆ. ಸೊ ನಾನಿವಾಗ ಇದನ್ನು ಆ್ಯಸ್ ಇಟ್ ಈಸ್ ಕಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಬಿಗಿನರ್ಸ್ ಏನು ಮಾಡ್ತಾರೆ, ಕ್ಲಾತ್ನ ತುಂಬಾ ಹಾಳು ಮಾಡ್ತಾರೆ, ಬಿಕಾಸ್ ಅವರಿಗೆ ಗೊತ್ತಾಗಲ್ಲ ಹೇಗೆ ಅಂತ ಹೇಳಿಬಿಟ್ಟು. ಸೊ ನಾನಿವಾಗ ಆ್ಯಸ್ ಇಟ್ ಈಸ್ ಲೈನಿಂಗ್ ಹೇಗಿದೆಯೋ ಹಾಗೇ ಕಟ್ ಮಾಡ್ತಾ ಇದ್ದೀನಿ. ನಮ್ಮದು ಫ್ರಂಟ್ ಪಾರ್ಟ್ ಆಲ್ಸೋ ರೆಡಿ. ಇವಾಗ ಸ್ಲೀವ್ ನೀವು ವೇಸ್ಟ್ ರೌಂಡ್ ಕಟ್ ಮಾಡೋಣ. ಮೊದಲಿಗೆ ಇದೇನಿದೆ ನಮಗೆ ವೇಸ್ಟ್ ರೌಂಡು ಮೇನ್ ಫ್ಯಾಬ್ರಿಕಲ್ಲಿ ಓನ್ಲಿ 2 ಪೀಸ್ ಬೇಕು. ಸೊ ನಾನು ಬರೀ 2 ಪೀಸ್ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮಾತ್ರ 4 ಪೀಸ್ ಬೇಕಾಗುತ್ತೆ. ಸೊ ನಾನು ಇವಾಗ ನಿಮಗೆ ಲೈನಿಂಗ್ 4 ಪೀಸು ಮೇನ್ ಫ್ಯಾಬ್ರಿಕಲ್ಲಿ ಓನ್ಲಿ 2 ಪೀಸಸ್ ಕಟ್ ಮಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ. ಸೊ ನಾನಿವಾಗ this band is ready. ಸ್ಲೀವ್ಸು ಅಷ್ಟೇ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೆ. ನಿಮಗೆ ಇಲ್ಲಿ ಕ್ಲಾತ್ ಕಮ್ಮಿ ಬಂತು ಅಂದರೆ ನೀವು ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನೀವು ಇದನ್ನು ಅಟ್ಯಾಚ್ ಮಾಡಿಬಿಟ್ಟು ಕಟ್ ಮಾಡ್ಬೋದು. ನನಗೆ ಇವಾಗ ಸೇಮ್ ಎಷ್ಟಿದೆಯೋ ಕ್ಲಾತು ಅಷ್ಟೇ ಬಂದಿದೆ. ಇದನ್ನು ನೀವು ಹೇಗಿರುತ್ತೋ ಹಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ಸ್ಟಿಚಿಂಗ್ ರೆಡಿ. ಇವಾಗ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಏನು ಬೇಕು ಅದೆಲ್ಲನೂ ರೆಡಿಯಾಗಿದೆ. ನಾನು ನಿಮಗೆ ಸ್ಟಿಚಿಂಗ್ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ರಾಧ್ಯ ಕ್ರಿಯೇಷನ್ ಫ್ಯಾಷನ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಪ್ಲೀಸ್.